ಎಲ್ಲರಿಗೂ ನಮಸ್ಕಾರ. ರಕ್ಷಾ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಏನು ವಿಷಯ ಅಂದರೆ ಕರ್ನಾಟಕ ರಾಜ್ಯಪತ್ರ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಏನು ಅಂದರೆ ಮುಂಬರುವ ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಹುದ್ದೆಗಳಿಗೆ 3 ವರ್ಷ ಸಡಿಲಿಕೆಯನ್ನು ಮಾಡಲಾಗಿದೆ. ಸೊ ಅಂದರೆ ಇದು ಪೂರ್ತಿ ವರ್ಷಗಳಿರಲ್ಲ, 1 ವರ್ಷಕ್ಕೆ ಮಾತ್ರ. ಇಲ್ಲಿಂದ ನೆಕ್ಸ್ಟು 1 ವರ್ಷಕ್ಕೆ ಏನೇನು ರಾಜ್ಯ ಸರ್ಕಾರದಿಂದ ಅಧಿಸೂಚನೆಗಳು ಹುದ್ದೆಗಳಿಗೆ ಏನು ಅಧಿಸೂಚನೆ ಹೊರಡಿಸುತ್ತೋ ಮತ್ತು ಎಕ್ಸಾಮ್ಸ್ಗಳು ಮಾಡುತ್ತೋ ಅದಗಳಿಗೆ 3 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಮಾಡಲಾಗಿದೆ. ಆಲ್ರೆಡಿ KASಗೆ ಮಾಡಿದರು. ಸೊ ಅದೇ ರೀತಿ ನೆಕ್ಸ್ಟ್ ಮುಂಬರುವ ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಹುದ್ದೆಗಳು ಏನೇನು ಕಾಲ್ಫರ್ ಆಗುತ್ತೆ ಸೊ ಅದಕ್ಕೆಲ್ಲ ಇದು ಅಪ್ಲೈ ಆಗುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಸ್ಟೂಡೆಂಟ್ ಏನು ಪ್ರಸ್ತಾವನೆ ಸಲ್ಲಿಸಿದ್ರು ಅಂದರೆ ಸಡಿಲಿಕೆ ಬೇಕು ಅಂತ ಹೇಳಿದರು. ಸೊ ರಾಜ್ಯ ಸರ್ಕಾರ ಇದನ್ನು ಗಮನಕ್ಕೆ ತಂದು ಏನು ಕೋವಿಡ್ ಟೈಮಲ್ಲಿ ಯಾವುದು ನೋಟಿಫಿಕೇಷನ್ ಇರಲಿಲ್ಲ ಮತ್ತು ಸರ್ಕಾರದಿಂದ ಯಾವುದೇ ಹುದ್ದೆಗಳು ಕೂಡ ಕರೆದಿರಲಿಲ್ಲ. ಸೊ ಇದನ್ನು ನೋಡಿ ಏನು ಮಾಡಿದೆ ರಾಜ್ಯ ಸರ್ಕಾರ ಈ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸೊ ಮುಂಬರುವ ಎಕ್ಸಾಮ್ಗೆ ಅಂದರೆ 1 ವರ್ಷ ಮಾತ್ರ ಇರುತ್ತೆ, ನೆನಪಿರಲಿ, ಲೈಫ್ ಟೈಮ್ ಇರಲ್ಲ. 1 ವರ್ಷ ಈಗಿಂದ 1 ವರ್ಷ ಏನೇನು ನಡೆಯುತ್ತೆ ಆ ಹುದ್ದೆಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ. 3 ವರ್ಷ ಎಲ್ಲ ವರ್ಗ ಜಾತಿಗಳಿಗೂ ಕೂಡ ಕ್ಯಾಟಗರೀಸ್ಗಳಿಗೂ ಕೂಡ 3 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಸ್ಟಡೀಸ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ, ಎಲ್ಲ ನೋಟಿಫಿಕೇಷನ್ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.